ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಎಲ್ರಿಗೂ ಹಾಗೂ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಬಿಗ್ ಹಾಯ್. ಹಾಗೆ ನಮ್ಮಲ್ಲಿ ಎಷ್ಟೊಂದು ಹಿಸ್ಟಾರಿಕಲ್ ಪ್ಲೇಸಸ್ಗಳು ಹಾಗೆ ಏನ್ಷಿಯಂಟ್ ಟೆಂಪಲ್ಗಳು ತುಂಬ ಇವೆ. ಅವು ಇನ್ನೂ ಜೀವಂತವಾಗಿ ಇನ್ನೂ ಶ್ರೀಮಂತವಾಗಿ ಇದೆ. ಹಾಗೆ ನಾನಿವತ್ತು ಹೇಳೋಕೆ ಹೊರಟಿರೋ ಟೆಂಪಲ್ ಯಾವುದು ಅಂದರೆ ಬನವಾಸಿ ಟೆಂಪಲ್. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಚಿಕ್ಕ ಚಿಕ್ಕ ಕಲಾಕೃತಿಯನ್ನು ಕೂಡ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಹಾಗೆಯೇ ಈ ಟೆಂಪಲ್ ಮೋರ್ ದೆನ್ 1500 ಇಯರ್ಸ್ ಹಿಂದಿನ ದೇವಸ್ಥಾನ. ಬಟ್ ಇನ್ನೂ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಯಾವ ರೀತಿ ಇದೆ ಅಂತ ನೋಡೋಣ. ಬನವಾಸಿ ಟೆಂಪಲ್ ಇದು ತುಂಬ ಫೇಮಸ್ ಟೆಂಪಲ್, ಹಾಗೆಯೇ ತುಂಬ ಪವರ್ಫುಲ್ ಟೆಂಪಲ್ ಕೂಡ ಹೌದು. ಮಾರ್ನಿಂಗ್ ಹೋದರೆ ಚೆನ್ನಾಗಿರುತ್ತೆ, ಆಮೇಲೆ ತುಂಬ ಬಿಸಿಲು ಸ್ಟಾರ್ಟ್ ಆಗುತ್ತೆ. ಬನವಾಸಿ ಎಂಟ್ರೆನ್ಸ್ ಆಗುವಾಗ ಈ ರೀತಿಯಾದ ಮಂಟಪ ಸಿಗತ್ತೆ. ಹಾಗೆ ಮುಂದೆ ಹೋದರೆ ದೇವಸ್ಥಾನ ಬರುತ್ತೆ. ಇದು ದೇವಸ್ಥಾನದ ಮುನ್ಗಡೆ ಇದೆ. ರಥ 1608 ಆ ಇಸ್ವಿಯಲ್ಲಿ ಇದನ್ನು ಕಟ್ಟಿದ್ದು. ಸೊ ಇದು ಹಾಳಾಗಬಾರ್ದಂತ ಆವಾಗವಾಗ ಎಣ್ಣೆಯನ್ನು ಉರಿಸಿರ್ತಾರೆ. ಬನವಾಸಿ ಟೆಂಪಲ್ ನಿಮಗೆ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನ ಬನವಾಸಿಯಲ್ಲಿ ಬರುತ್ತೆ. ಹಾಗೆಯೇ ದೇವಸ್ಥಾನದ ಮುನ್ಗಡೆಯಲ್ಲಿ ಈ ರೀತಿಯಾದ 2 ಎಲಿಫೆಂಟ್ ಇದೆ, ಸ್ಟೋನಿಂದ ಮಾಡಿದ್ದು. ನೆಕ್ಸ್ಟ್ ಇಲ್ಲಿಂದ ನಾವು ಒಳಗೆ ಹೋಗಬೇಕು. ಹಾಗೆಯೇ ದೇವಸ್ಥಾನದ ಎದುರುಗಡೆಯಲ್ಲಿ ಈ ರೀತಿಯಾದ ದೀಪಸ್ತಂಭ ಮತ್ತು ಧ್ವಜಸ್ತಂಭ ಕೂಡ ಇದೆ. ಇದು ಕೂಡ ಅಷ್ಟೇ ಕಲ್ಲಿಂದನೇ ಮಾಡಿದ್ದು. ಹಾಗೆಯೇ ಈ ದೇವಸ್ಥಾನದಲ್ಲಿ ಆಲ್ಮೋಸ್ಟ್ ಆಗಿ ಎಲ್ಲ ದೇವರ ಮೂರ್ತಿಗಳು ಇದೆ. ಅಂದರೆ ವಾಯು, ಅಗ್ನಿ, ವರುಣ, ಯಮ, ಹಾಗೆ ಇಂದ್ರ, ಇನ್ನೂ ಅನೇಕ ದೇವರುಗಳಿದೆ. ಈ ದೇವಸ್ಥಾನದ ಹಿಸ್ಟ್ರಿ ಬಗ್ಗೆ ಈ ಕಲ್ಲಿನ ಮೇಲೆ ಎಲ್ಲವನ್ನು ಬರೆದಿದ್ದಾರೆ. ಈ ದೇವಸ್ಥಾನವನ್ನು 1500 ಇಯರ್ಸ್ ಹಿಂದೆಯೇ ಚಾಲುಕ್ಯರು, ಹೊಯ್ಸಳರು ಮತ್ತು ಕದಂಬರು ನಿರ್ಮಾಣ ಮಾಡಿದ್ದಾರೆ. ಹಾಗೆಯೇ ಈ ದೇವಸ್ಥಾನದ ಆರ್ಕಿಟೆಕ್ಚರನ್ನು ಪ್ರಸಿದ್ಧವಾದ ಮಹಾನ್ ಕಲಾಕಾರ ಅಮರಶಿಲ್ಪಿ ಜಕಣಾಚಾರ್ಯರು ಇದನ್ನು ಕೆತ್ತನೆ ಮಾಡಿದ್ದಾರೆ. ಹಾಗೆಯೇ ಆದಿಕವಿ ಪಂಪರು ಕೂಡ ಈ ದೇವಸ್ಥಾನದ ಕಲಾಕೃತಿಯ ಬಗ್ಗೆ ತಮ್ಮ ಮೊದಲನೇ ಮಹಾಕಾವ್ಯದಲ್ಲಿ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಹಾಗೆಯೇ ಅಮರಶಿಲ್ಪಿ ಜಕಣಾಚಾರ್ಯರು ಒಂದೊಂದು ಮೂರ್ತಿಯನ್ನು ಕೂಡ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ನೋಡ್ತಾ ಇದ್ದರೆ ಅಷ್ಟು ಖುಷಿ ಅನಿಸುತ್ತೆ. ಹಾಗೆಯೇ ಈ ದೇವಸ್ಥಾನದಲ್ಲಿ ನವೆಂಬರ್ ಅಥವಾ ಡಿಸೆಂಬರ್ ಮಂತಲ್ಲಿ ಕದಂಬೋತ್ಸವ ಕೂಡ ಆಗುತ್ತೆ. ಆ ಟೈಮಲ್ಲಿ ಇಲ್ಲಿ ಯಕ್ಷಗಾನ, ನೃತ್ಯ, ಗಾನ ಎಲ್ಲವೂ ನಡೆಯುತ್ತೆ. ತುಂಬ ಕಡೆಗಳಿಂದ ಜನರು ಕೂಡ ಬರ್ತಾರೆ. ಈ ದೇವಸ್ಥಾನದ ಕೆತ್ತನೆಗೆ ಆಲ್ಮೋಸ್ಟ್ ಆಗಿ ಕಲ್ಲನ್ನೇ ಯೂಸ್ ಮಾಡಿದ್ದಾರೆ. ನೋಡಿ, ಈ ಮೂರ್ತಿಯನ್ನು ನೋಡ್ತಾ ಇದ್ದರೆ ಎಷ್ಟು ಖುಷಿ ಅನಿಸುತ್ತೆ, ಹಾಗೆಯೇ ಆಶ್ಚರ್ಯ ಕೂಡ ಅನಿಸುತ್ತೆ. ಸ್ವಲ್ಪನೂ ಹೆಚ್ಚು ಕಡಿಮೆ ಮಾಡಿಲ್ಲ, ಕರೆಕ್ಟಾಗಿ ನೀಟಾಗಿ ಇದನ್ನು ಕೆತ್ತನೆ ಮಾಡಿದ್ದಾರೆ. ಮನಸ್ಸಿಗೂ ತುಂಬ ಖುಷಿ ಅನಿಸುತ್ತೆ. ಇಲ್ಲಿ ಅರ್ಧ ಗಣಪತಿ ಕೂಡ ಇದೆ, ಇನ್ನೂ ಅರ್ಧವನ್ನು ವಾರಣಾಸಿಯಲ್ಲಿ ಇಟ್ಟಿದ್ದಾರೆ. ಹಾಗೆಯೇ ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಅಂದರೆ ಗಂಟೆಯನ್ನು ಬಾರಿಸಿದ್ರೆ ಓಂ ಅಂತ ಶಬ್ದ ಕೂಡ ಕೇಳುತ್ತೆ. ಹಾಗೆ ಇಲ್ಲಿಂದ ಒಳಗೆ ಹೋಗಬೇಕು. ಒಳಗೆ ಮಧುಕೇಶ್ವರ ಟೆಂಪಲ್ ಇದೆ. ಅದಕ್ಕಿಂತ ಮುಂಚೆ ನಮಗೆ ದೊಡ್ಡದಾದ ನಂದಿ ಸಿಗುತ್ತೆ. ಹಾಗೆಯೇ ದೇವಸ್ಥಾನದ ಒಳಗಡೆ ದೇವಸ್ಥಾನದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗೆ ಯಾವ್ಯಾವ ರೀತಿ ಮಂಟಪ ಇದೆ, ಯಾವ್ಯಾವ ಕಲ್ಲಿಂದ ಮಾಡಿದ್ದು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ನೋಡಿ ಹೇಗಿದೆ ಅಂತ ದೇವಸ್ಥಾನ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಒಂದೊಂದು ಕೆತ್ತನೆಯೂ ಕೂಡ ಒಂದೊಂದು ಹಿಸ್ಟ್ರಿ ಹೇಳುತ್ತೆ. ಅಷ್ಟು ನೀಟಾಗಿ ಇದನ್ನು ಕೆತ್ತನೆ ಮಾಡಿದ್ದಾರೆ. ಗೊತ್ತೇ ಇರುತ್ತೆ ಎಲ್ರಿಗೂ ಆಲ್ಮೋಸ್ಟ್ ಆಗಿ ಅಮರಶಿಲ್ಪಿ ಜಕಣಾಚಾರ್ಯ ಅಂದರೆ ಅವರು ಎಷ್ಟು ಫೇಮಸ್ ಅಂತ. ಸೊ ಅಷ್ಟು ಚೆನ್ನಾಗಿ ಇದನ್ನು ಕೆತ್ತನೆ ಮಾಡಿದ್ದಾರೆ. ಹಾಗೆ ಸ್ವಲ್ಪ ಈ ಕಡೆ ಬಂದರೆ ಶ್ರೀ ಇಂದ್ರ ಮೂರ್ತಿ ಕೂಡ ಇದೆ.
ಗರ್ಭಗುಡಿಯಲ್ಲಿ ಮಧುಕೇಶ್ವರ ಇದೆ. ಮಧು ಅಂದರೆ ಹನಿ. ಅದೇ ರೀತಿ ಸ್ಟೋನಿಂದ ಈ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದು, ಅದಕ್ಕೆ ಇದಕ್ಕೆ ಮಧುಕೇಶ್ವರ ಅಂತ ಕರೀತಾರೆ. 1005 ಇಯರ್ಸ್ ಹಿಂದಿನ ದೇವಸ್ಥಾನ ಆದರೂ ಕೂಡ ಕೆತ್ತನೆ ಮಾಡಿದ್ದು ಸ್ವಲ್ಪನೂ ಬದಲಾವಣೆಯಾಗಿಲ್ಲ, ಅಷ್ಟು ಚೆನ್ನಾಗಿದೆ. ದೇವಸ್ಥಾನ ನೋಡ್ತಾ ಇದ್ರೆ ನಮಗೆ ಒಂಥರ ಹೆಮ್ಮೆ ಅನಿಸುತ್ತೆ. ಹಾಗೆಯೇ ಈ ದೇವಸ್ಥಾನದಲ್ಲಿ ಲಾರ್ಡ್ ಶಿವ ಮೇಯ್ನ್ ಆಗಿರೋದ್ರಿಂದ ಶಿವರಾತ್ರಿ ಟೈಮಲ್ಲಿ ತುಂಬಾ ವಿಜೃಂಭಣೆಯಿಂದ ಮಾಡ್ತಾರೆ. ಆ ಟೈಮಲ್ಲೂ ಕೂಡ ಅಷ್ಟೇ ಯಕ್ಷಗಾನ, ನೃತ್ಯ, ಕಲೆ, ಗಾನ ಎಲ್ಲ ಇರುತ್ತೆ. ಹಾಗೆಯೇ ಈ ದೇವಸ್ಥಾನ 7 ಮುಕ್ತಿ ಪೀಠಗಳಲ್ಲಿ ಇದು ಕೂಡ ಒಂದು. ದಕ್ಷಿಣ ಭಾರತದಲ್ಲಿ ಅತಿ ಹಳೆಯದಾದ ದೇವಸ್ಥಾನ ಇದು. ಹಾಗೆಯೇ ದೇವಸ್ಥಾನದ ಅಪೋಸಿಟಲ್ಲಿ ಈ ರೀತಿಯಾದ ನದಿ ಇದೆ, ಅಂದರೆ ವರದಾ ನದಿ ಇದೆ. ಮೇಲಿಂದ ನಿಂತ್ಕೊಂಡು ನೋಡಿದರೆ ತುಂಬ ಚೆನ್ನಾಗಿ ವ್ಯೂ ಪಾಯಿಂಟ್ ಕೂಡ ಕಾಣುತ್ತೆ. ಹಾಗೆಯೇ ಈ ವರದಾ ನದಿ ದೈವಿಕ ಅಂಶವುಳ್ಳ ನದಿಯಾಗಿದೆ. ತುಂಬ ಕಾಮಾಗಿ ಇದೆ ಈ ನದಿ. ಹಾಗೆಯೇ ಇಲ್ಲಿ ಫೋಟೋಶೂಟ್ ಕೂಡ ಮಾಡಿಸ್ಬೋದು. ತುಂಬ ಗ್ರೀನರಿ ನಡುವೆ ಇದೆ. ಇಲ್ಲಿದೆ ವರದಾ ನದಿ, ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಹಾಗೆ ಈ ಕಡೆ ನೋಡಿದರೆ ಶಿವಲಿಂಗ ಕಾಣುತ್ತೆ. ಸೊ ಇದು ನೆಕ್ಸ್ಟ್ ನಾವು ರಿಟರ್ನ್ ಹೋಗಬೇಕಂದ್ರೆ ಇದೇ ಪ್ಲೇಸಿಂದ ಮತ್ತೆ ಸ್ಟೆಪ್ಪನ್ನು ಹತ್ಕೊಂಡು ಹೋಗಬೇಕು. ಬನವಾಸಿಯಿಂದ 4 to 5 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಗುಡ್ನಾಪುರದ ಬಂಗಾರೇಶ್ವರ ಅಂತ. ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಹಾಗೆಯೇ ಈ ದೇವಸ್ಥಾನವೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಇದೆ. ಲೇಕ್ ನಡುವೆ ಇರೋದ್ರಿಂದ ಇನ್ನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಇದು ದೇವಸ್ಥಾನದ ಎಂಟ್ರೆನ್ಸ್ ಈ ರೀತಿಯಾಗಿದೆ. ಹಾಗೆಯೇ ಈ ದೇವಸ್ಥಾನ ಏನಕ್ಕೆ ಫೇಮಸ್ ಅಂದರೆ ಜಾಸ್ತಿಯಾಗಿ ಇಲ್ಲಿ ಚಿಕ್ಕ ಮಕ್ಕಳಿಗೆ ಕೂದಲನ್ನು ಕೊಡ್ತಾರೆ, ಪೂಜೆನೂ ಮಾಡಿಸ್ತಾರೆ. ಹಾಗೆಯೇ ಮಳೆಗಾಲದಲ್ಲಿ ತುಂಬ ನೀರು ತುಂಬಿಕೊಂಡಿರುತ್ತೆ. ಶಿವನ ಮೂರ್ತಿ ಕೂಡ ಅಷ್ಟೇ ಮುಳುಗೋಗಿರುತ್ತೆ, ಅಷ್ಟು ತುಂಬ ನೀರು ಬರುತ್ತೆ. ಇವಾಗಲೂ ಅಷ್ಟೇ ನೀರು ಜಾಸ್ತಿನೇ ಇದೆ, ಅಷ್ಟೇನು ಕಡಿಮೆ ಇಲ್ಲ, ಸ್ವಲ್ಪ ಡೀಪಾಗೇ ಇದೆ ಇದು. ಹಾಗೆಯೇ ಈ ನದಿಯಲ್ಲಿ ಫಿಶ್ಗಳು ಸಹ ಇವೆ. ತುಂಬ ದೊಡ್ಡದಾಗಿರೋ ಫಿಶ್ಗಳಿಲ್ಲ, ಬಟ್ ಮೀಡಿಯಮ್ ಸೈಜಾಗಿ ಇದೆ. ಹಾಗೆಯೇ ಈ ದೇವಸ್ಥಾನ ಲೇಕ್ ಮಿಡಲ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ದೇವಸ್ಥಾನವೂ ಅಷ್ಟೇ ತುಂಬ ಡೀಸೆಂಟಾಗಿ ಹಾಗೆ ಕಾಮಾಗಿ ಇದೆ. ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದರೆ ತುಂಬ ಕೂಲ್ ಅನಿಸುತ್ತೆ. ನೀವು ಕೂಡ ಈ ದೇವಸ್ಥಾನಕ್ಕೆ ಒಮ್ಮೆ ಬಂದು ವಿಸಿಟ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.